ಶಿವಮೊಗ್ಗದಲ್ಲಿ ಗಾಂಜಾ ಹಾಗೂ ಮಾದಕ ವಸ್ತುಗಳ ಹಾವಳಿ ಮಿತಿ ಮೀರಿತ್ತು. ಕೈದಿಗಳ ಮನಪರಿವರ್ತನಾ ಕೇಂದ್ರವಾದ ಜೈಲಿನಲ್ಲೂ ವ್ಯಾಪಕವಾಗಿ ಹರಡಿದೆ. ಇದರಲ್ಲಿ ಜೈಲು ಸಿಬ್ಬಂದಿಯ ಕೈವಾಡ ಬೆಳಕಿಗೆ ಬಂದಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಇತ್ತೀಚೆಗೆ ಕೈದಿಗಳಿಗೆ ಸೆರೆವಾಸ ಅನ್ನೋದು ಸ್ವರ್ಗದಂತಾಗಿದೆ. ಮಾಡಿದ ತಪ್ಪಿಗೆ ಪಶ್ಚಾತ್ತಾಪವಿಲ್ಲ, ಶಿಕ್ಷೆ ಕೊಟ್ಟಿದ್ದಾರೆ ಅನ್ನೋ ಅರಿವಿಲ್ಲ. ಎಲ್ಲವನ್ನೂ ಮರೆತು 4 ಗೋಡೆಗಳ ಮಧ್ಯೆ ಬಿಂದಾಸ್ ಲೈಫ್ ಲೀಡ್ ಮಾಡ್ತಿದ್ದಾರೆ. ಕೂತಿದ್ದಲ್ಲೇ ಗಾಂಜಾ, ಸಿಗರೇಟ್, ಮೊಬೈಲ್ ಎಲ್ಲವೂ ಸಿಕ್ತಿರೋ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಪರಪ್ಪನಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಕೇಸ್ ಹಲ್ಚಲೆಬ್ಬಿಸ್ತಿದೆ. ಇದೀಗ ಶಿವಮೊಗ್ಗ ಕೇಂದ್ರ ಕಾರಾಗೃಹದಲ್ಲೂ ಕೈದಿಗಳಿಗೆ ಜೈಲು ಅನ್ನೋದು ಸ್ವಂತ ಮನೆಯಂತಾಗಿದೆ. ಮಾದಕ ವ್ಯಸನಿಗಳು ಹೊಸ ಮಾರ್ಗ ಕಂಡುಕೊಂಡು ಗಾಂಜಾ, ಸಿಗರೇಟ್ ಅಮಲಲ್ಲಿ ತೇಲಾಡ್ತಿರೋ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಶಿವಮೊಗ್ಗ ಕೇಂದ್ರ ಕಾರಾಗೃಹದಲ್ಲಿ ಗಾಂಜಾ ಗಮಲು. ಬಾಳೆಗೊನೆ ದಿಂಡಿನಲ್ಲಿ ಸಿಕ್ತು ಗಾಂಜಾ, ಸಿಗರೇಟ್. ಬೇಲಿಯೇ ಎದ್ದು ಹೊಲ ಮೇದ್ರೆ ಹೇಗೆ ಹೇಳಿ? ರಕ್ಷಕರೇ ಭಕ್ಷಕರಾದ್ರೆ ಉಳಿಗಾಲವಿರುತ್ತಾ? ಶಿವಮೊಗ್ಗದ ಕೇಂದ್ರ ಕಾರಾಗೃಹದಲ್ಲಿ ಕಳೆದ 20 ದಿನದಿಂದ ಕೈದಿಗಳಿಗೆ ಮೊಬೈಲ್ ಕೊಟ್ಟಿದ್ದ ಜೈಲಿನ ಮುಖ್ಯ ವೀಕ್ಷಕ ಬಸವರಾಜ್ ಕಂಕಣವಾಡಿ ಸಿಕ್ಕಿಬಿದ್ದಿದ್ರು. ಈ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಜೈಲೊಳಗಿದ್ದ ಕೈದಿಗಳಿಗೆ ಬಾಳೆಗೊನೆಯ ದಿಂಡಿನಲ್ಲಿ ಗಾಂಜಾ, ಸಿಗರೇಟ್ ಸಪ್ಲೈ ಮಾಡಿಸುತ್ತಿದ್ದ ಕಾರಾಗೃಹ ಕಚೇರಿಯ SDA ಸಾತ್ವಿಕ್ ಸಿಕ್ಕಿಬಿದ್ದಿದ್ದಾರೆ. KSISF ಸಿಬ್ಬಂದಿಯ ದೈನಂದಿನ ತಪಾಸಣೆ ವೇಳೆ 170 ಗ್ರಾಂ ಗಾಂಜಾದೊಂದಿಗೆ ತಗಲಾಕೊಂಡಿದ್ದಾರೆ. ಒಂದು ಆಟೋನಲ್ಲಿ ಒಂದು 5 ರಿಂದ 6 ಬಾಳೆಗೊನೆ ಬರುತ್ತೆ. ಆಟೋವನ್ನು ಅಲ್ಲಿ ಡೆಲಿವರ್ ಮಾಡಿ ಮತ್ತೆ ವಾಪಸ್ ಹೋಗ್ತಾನೆ. ಸ್ವಲ್ಪ ಸೂಕ್ಷ್ಮವಾಗಿ ಗಮನ ಹರಿಸಿ ನೋಡಿದಾಗ ಆ ಬಾಳೆ ದಿಂಡೇನಿರುತ್ತೆ, ಆ ದಿಂಡಿನ ಒಳಗಡೆಗೆ ಹೋಲ್ ಮಾಡಿ ಸುಮಾರು 123 ಗ್ರಾಮ್ನಷ್ಟು ಗಾಂಜಾನ ಒಂದು ಕವರ್ನಲ್ಲಿ ಕಟ್ಟಿ ಹಾಕಿರ್ತಾರೆ. ಮತ್ತು ಒಂದು 40 ಸಿಗರೇಟ್ ಅದರೊಳಗಡೆನೂ ಕೂಡ ಗಾಂಜಾ ಇದೆ, ಅದನ್ನು ಕೂಡ ಪತ್ತೆ ಮಾಡಿದ್ದಾರೆ. ಪತ್ತೆ ಮಾಡಿ ಇಮಿಡಿಯೇಟ್ಲಿ ನಮ್ಮ ಸ್ಟೇಷನ್ ವ್ಯಾಪ್ತಿಗೂ ತಿಳಿಸಿ ಇನ್ಸ್ಪೆಕ್ಟ್ರು ಕೂಡ ಅಲ್ಲಿ ವಿಸಿಟ್ ಮಾಡಿ ಅದನ್ನು ಒಂದು ಪ್ರತ್ಯೇಕವಾದಂಥ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಅಧೀನ ಸಿಬ್ಬಂದಿಯ ವಿರುದ್ಧ ಜೈಲಿನ ಮುಖ್ಯ ಅಧೀಕ್ಷಕ P. ರಂಗನಾಥ್ ನೀಡಿದ ದೂರಿನ ಮೇರೆಗೆ ಪೊಲೀಸರು ಆರೋಪಿಯನ್ನು ಬಂಧಿಸಿ ವಿಚಾರಣೆ ಕೈಗೊಂಡಿದ್ದಾರೆ. ಇದರ ಮಧ್ಯೆ ರಾಜಕೀಯ ಕೆಸರೆರಚಾಟಕ್ಕೂ ಕಾರಣವಾಗಿದೆ. ಜೈಲುಗಳಲ್ಲಿ ನಡೆಯುತ್ತಿರುವ ಕಾನೂನು ಬಾಹಿರ ಚಟುವಟಿಕೆಯನ್ನು ತಡೆಯುವಲ್ಲಿ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ವಿಫಲವಾಗಿದೆ. ಸರ್ಕಾರ ಇದನ್ನು ಪರಿಣಾಮಕಾರಿಯಾಗಿ ತಡೆಯುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ಸಂಸದ BY ರಾಘವೇಂದ್ರ ಆಗ್ರಹಿಸಿದ್ದಾರೆ. ನಮಗೆ ಸೌತ್ ಇಂಡಿಯಾದಕ್ಕಿಂತ ಈಸಿಯಾಗಿ ಕರ್ನಾಟಕಕ್ಕೆ ಬರ್ತಾ ಇದೆ. ನಮ್ಮ ನಾರ್ತ್ ಕರ್ನಾಟಕದಿಂದ ನಮ್ಮ ಶಿವಮೊಗ್ಗ ಎಂಟ್ರಿ ಆಗ್ತಾ ಇದೆ. ಎಲ್ಲದೂ ಕೂಡ ಪೊಲೀಸ್ ಇಲಾಖೆಗೆ ಗೊತ್ತಿದೆ. ಯಾಕೋ ಏನೋ ಗೊತ್ತಿಲ್ಲ, ಇನ್ನೂ ಹೆಚ್ಚು ಕ್ರಿಯಾಶೀಲವಾಗಿ ತಡೆಯುವಂಥ ಕೆಲಸ ಆಗಬೇಕಾಗಿದೆ. ಇವತ್ತು ತೆಗೆದುಕೊಳ್ತಾರೆ, ರಾತ್ರಿ ಹೊತ್ತು ಹಲ್ಲೆ ಪ್ರಕರಣಗಳು ಇವೆಲ್ಲದೂ ಕೂಡ ನೋಡ್ತಾ ಇದ್ದೀವಿ. ಇವತ್ತು ಪೊಲೀಸ್ ಇಲಾಖೆ ಗೌರವ ಬರಲ್ಲ ಇದು. ಒಟ್ನಲ್ಲಿ ಶಿವಮೊಗ್ಗ ಸೇರಿದಂತೆ ರಾಜ್ಯದ ವಿವಿಧ ಜೈಲುಗಳಿಂದ ವರದಿಯಾಗುತ್ತಿರುವ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಸರ್ಕಾರ ಎಷ್ಟರ ಮಟ್ಟಿಗೆ ಕಡಿವಾಣ ಹಾಕುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ. ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ.